ದರ್ಶನ್ಗೆ ಬೆನ್ನು ಕೈ ನೋಯ್ತಿದ್ಯಂತೆ. ಹೀಗಾಗಿ ನನಗೆ ಮೆತ್ತನೆಯ ದಿಂಬು ಕೊಡಿ ಅಂತ ಜೈಲು ಅಧಿಕಾರಿಗಳಿಗೆ ದಾಸ ಮನವಿ ಮಾಡಿದ್ದಾನೆ. ಆದ್ರೆ ದರ್ಶನ್ ಮನವಿ ತಿರಸ್ಕಾರ ಮಾಡಿರುವ ಅಧಿಕಾರಿಗಳು ನೀವು ಕೇಳಿದ್ದನ್ನ ಕೊಡೋಕೆ ಆಗಲ್ಲ ಎಂದಿದ್ದಾರೆ ಎನ್ನಲಾಗಿದೆ. ಪದೇ ಪದೇ ಅದು ಬೇಕು ಇದು ಬೇಕು ಅನ್ನುವಂತಿಲ್ಲ. ಜೈಲು ನಿಯಮಗಳು ಏನು ಇವೆ ಹಾಗೆ ಇರಿ, ನಿಮಗೆ ಏನಾದ್ರೂ ಬೇಕಾದ್ರೆ ಕೋರ್ಟ್ಗೆ ಮನವಿ ಮಾಡಿ ಎಂದು ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರಂತೆ. ಸಾಲು ಸಾಲು ಸರಕಾರಿ ರಜೆಯಿಂದ ದರ್ಶನ್ ಬೇಸರಗೊಂಡಿದ್ದಾನೆ. 10 ದಿನಗಳಿಂದ ಸೆಲ್ಗೆ ಟಿವಿ ವ್ಯವಸ್ಥೆ ಇಲ್ಲದಿದ್ದರಿಂದ ಟೈಂ ಪಾಸ್ ಆಗದೆ ಹೈರಾಣಾಗಿದ್ದಾನೆ. 4 ದಿನಗಳ ಹಿಂದೆ ಟಿವಿ ರಿಪೇರಿಗೆ ಕಳುಹಿಸಿರುವ ಜೈಲಾಧಿಕಾರಿಗಳು ಮಂಗಳವಾರವೇ ಸೆಲ್ಗೆ ಟಿವಿ ನೀಡುವ ಸಾಧ್ಯತೆ ಇದೆ. ಕೋರ್ಟ್ ವಿಚಾರಣೆ ಆರಂಭಕ್ಕೂ ಮುನ್ನ ಜೈಲಾಧಿಕಾರಿಗಳು ದರ್ಶನ್ ಸೆಲ್ಗೆ ಟಿವಿ ಅಳವಡಿಕೆ ಮಾಡಲಿದ್ದಾರೆ. ದರ್ಶನ್ಗೆ ಹನುಮಾನ್ ಚಾಲೀಸಾ ಪುಸ್ತಕ ಕಳಿಸಿದ ಅಪರಿಚಿತ. ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಅಪರಿಚಿತನೊಬ್ಬ ಹನುಮಾನ್ ಚಾಲೀಸಾ ಪುಸ್ತಕ ಕಳಿಸಿದ್ದಾನೆ. ಹನುಮನ ಆಶೀರ್ವಾದ ನಿಮ್ಮ ಮೇಲಿರಲಿ. ಈ ಪುಸ್ತಕ ಇತ್ತ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಮತ್ತೊಮ್ಮೆ ಸಿಸಿಬಿ ದಾಳಿ ನಡೆಸಿದೆ. ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಸೀಸ್ ಮಾಡಿದ್ದಾರೆ. ನಾಗ ಸೇರಿದಂತೆ ಸಹಚರರ ಸುಮಾರು 18 ಮೊಬೈಲ್ ಜಪ್ತಿ ಮಾಡಿದ್ದು ಡ್ರಗ್ಸ್ ಹಾಗೂ ಹಣ ವಶಕ್ಕೆ ಪಡೆದಿದ್ದಾರೆ. ಇನ್ನು ಸಿಸಿಬಿ ತನಿಖೆಯಲ್ಲಿ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಬಯಲಾಗಿದೆ. ದರ್ಶನ್ ಬ್ಯಾರಕ್ ಬಳಿ ಯಾವ ಸಿಬ್ಬಂದಿ ಇರ್ತಿದ್ರು ಎಂಬ ಬಗ್ಗೆ ಇದುವರೆಗೂ ಜೈಲಿನ ಅಧಿಕಾರಿಗಳು ಮಾಹಿತಿ ನೀಡಿಲ್ಲ. 2 ಬಾರಿ ಕೇಳಿದ್ರೂ ತಿಳಿಸ್ತಿಲ್ಲ. ಯಾವ ಸಿಬ್ಬಂದಿ ಅನ್ನೋದ್ರ ಬಗ್ಗೆ ಡೈರಿಯಲ್ಲೂ ಇಲ್ಲ. ಈ ಮೂಲಕ ಅಧಿಕಾರಿಗಳು ಡೈರಿ ಮೇಂಟೈನ್ ಮಾಡದಿರೋದು ಪತ್ತೆಯಾಗಿದೆ. ಡ್ಯೂಟಿಯಲ್ಲಿದ್ದವರ ಮಾಹಿತಿ ಸಿಕ್ಕರೆ ರಾಜಾತಿಥ್ಯದ ಗುಟ್ಟು ರಟ್ಟಾಗಲಿದೆ.